ನಾವು ಪ್ರತಿದಿನ ಪ್ರಾರ್ಥಿಸುವಾಗ ದೇವರಿಗೆ ಒಂದು ದೊಡ್ಡ ಪಟ್ಟಿಯನ್ನು ಕೊಡ್ತೇವೆ. ದೇವರೇ, ಅದು ಬೇಕು, ಇದು ಬೇಕು, ನನಗೆ ಈ ವಸ್ತುವನ್ನು ನನಗೆ ಕೊಡು, ಮತ್ತು ಆ ಸಮಸ್ಯೆಯಿಂದ ನನಗೆ ಬಗೆಹರಿಸು, ನನಗಿಷ್ಟೊಂದು ತೊಂದರೆ ಇದೆ ಎಂಬುದಾಗಿ. ಆದರೆ ಇಂದು ನಾವು ದೇವರಿಗಿಂತ ಏನನ್ನೂ ಬೇಡುವುದಿಲ್ಲ, ಬದಲಾಗಿ ಕೇವಲ ಆತನನ್ನು ಮಾತ್ರ ನಾವು ಸ್ತುತಿಸುತ್ತೇವೆ ಎಂಬುದಾಗಿ ಇಂದಿನ ನಮ್ಮ ಧ್ಯಾನದ ವಿಷಯ ಕೃತಜ್ಞತೆ ಮತ್ತು ಸ್ತುತಿ. ಕೀರ್ತನೆಗಳು 118:24 ವಚನ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ದೇವರು ನಮ್ಮ ಜೀವನದಲ್ಲಿ ಮಾಡಿರುವ ಉಪಕಾರಗಳನ್ನು ನೆನೆಸಿ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಎಂಬುದರ ಕುರಿತಾಗಿ ಕೆಲವು ಅಂಶಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ, ಉಸಿರಾಡುತ್ತಿರುವ ಪ್ರತಿಯೊಂದು ಕ್ಷಣವೂ ದೇವರ ಉಡುಗೊರೆಯಾಗಿದೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಿನ್ನೆಯ ಕಷ್ಟಗಳನ್ನು ನೆನಪಿಸಿಕೊಳ್ತೇವೆ, ಆದರೆ ಈ ದಿನ ನಮಗೆ ಸಿಕ್ಕಿರುವುದೇ ಒಂದು ದೊಡ್ಡ ಉಡುಗೊರೆ ಎಂಬುದಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನ ಸಲ್ಲಿಸ್ತೇವ. ಕೀರ್ತನೆ 156 ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ, ಯಾಹುವಿಗೆ ಸ್ತೋತ್ರ. ಪ್ರತಿದಿನ ಬೆಳಗ್ಗೆ ಎದ್ದಾಗ ಯಾರಾದ್ರೂ ನಿಮಗೆ ಒಂದು ಸುಂದರವಾದ ಉಡುಗೊರೆಯನ್ನ ಕೊಟ್ರೆ ನಿಮಗೆಷ್ಟು ಸಂತೋಷ ಆಗ್ತದೆ ಅಲ್ಲ? ದೇವರು ಇಂದು ನಮಗೆ ಕೊಟ್ಟಿರುವ ಅತ್ಯಮೂಲ್ಯವಾದಂತಹ ಒಂದು ಉಡುಗೊರೆಯೇ ಈ ದಿನ. ಎಷ್ಟೋ ಜನರು ನಿನ್ನೆ ರಾತ್ರಿ ಮಲಗಿದವರು ಇಂದು ಬೆಳಗ್ಗೆ ಏಳಿಲ್ಲ, ಆದರೆ ನಮ್ಮ ಹೃದಯ ಇನ್ನೂ ಉಸಿರಾಡ್ತಾ ಇದೆ, ನಾವು ಇನ್ನೂ ಉಸಿರಾಡ್ತಾ ಇದ್ದೇವೆ. ದೇವರು ನಮಗೆ ಇನ್ನೊಂದು ಸುಂದರವಾದಂತ ಅವಕಾಶವನ್ನ ಕೊಟ್ಟಿದ್ದಾನೆ. ಈ ಉಡುಗೊರೆಗಾಗಿ ಆತನಿಗೆ ಸ್ತೋತ್ರವನ್ನ ಸಲ್ಲಿಸಿದ್ದೇವಾ? ಈಗಾಗಲೇ ನಾವು ಬೆಳಗ್ಗೆ ಎದ್ದಿದ್ದ ತಕ್ಷಣವೇ ಮಾಡಬೇಕಾದಂತ ಒಂದು ಪ್ರಾರ್ಥನೆ, ದೇವರೇ, ಕೊಟ್ಟಿರುವಂತ ಈ ಒಂದು ಹೊಸ ದಿನಕ್ಕಾಗಿ ನಿನಗೆ ಸ್ತೋತ್ರ, ನನ್ನನ್ನ ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ ಅನ್ನುವಂತಹ ಒಂದು ಸ್ತುತಿ ಯಜ್ಞ, ಕೃತಜ್ಞತೆಯನ್ನು ನಾವು ಹೇಳಲಿಕ್ಕೆ ಸಿದ್ಧರಿದ್ದೇವ. ಎರಡನೇ ಅಂಶ, ಉಪಕಾರಗಳನ್ನ ಮರೆಯದಿರುವುದು. ನಮ್ಮ ಬಳಿ ಇಲ್ಲದ ಒಂದು ವಸ್ತುಗಳ ಬಗ್ಗೆ ಚಿಂತಿಸ್ತಾ ದೇವರು ಈಗಾಗಲೇ ನಮಗೆ ಕೊಟ್ಟಿರುವ ಆಶೀರ್ವಾದಗಳನ್ನ ನಾವು ಮರೆತು ಹೋಗ್ಬಿಡ್ತೇವೆ. ಅನೇಕ ಸಾರಿ ನಮ್ಮಲ್ಲಿ ಅನೇಕ ವಸ್ತುಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ಅದು ನಮಗೆ ಸಿಗೋದಿಲ್ಲ. ಆದರೆ ನಮಗೆ ಸಿಕ್ಕಿರುವಂತಹ ಆಶೀರ್ವಾದಗಳಿಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ನಾವು ಮರೆತು ಬಿಡ್ತೇವೆ. ಕೀರ್ತನೆ 103 ವಚನ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಉದಾಹರಣೆಗಾಗಿ ಒಂದು ದೊಡ್ಡ ಒಂದು ಬಿಳಿ ಬಣ್ಣದ ಒಂದು ಬೋರ್ಡ್ ಮಧ್ಯದಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇದ್ರೆ ಜನರ ಕಣ್ಣು ಮೊದಲು ಆ ಕಪ್ಪು ಚುಕ್ಕೆ ಮೇಲೆ ಹೋಗ್ತದೆ, ಆ ದೊಡ್ಡ ಬಿಳಿ ಬೋರ್ಡ್ ಕಾಣೋದಿಲ್ಲ. ನಮ್ಮ ಜೀವನವೂ ಹಾಗೆ. ದೇವರು ನಮಗೆ ಕೊಟ್ಟಿರುವ 99 ಆಶೀರ್ವಾದಗಳನ್ನು ನಾವು ಬಿಟ್ಟು ನಮಗಿರುವ ಕೇವಲ ಒಂದು ಸಮಸ್ಯೆಯ ಬಗ್ಗೆ ನಾವು ದೂರು ನೀಡ್ತಾ ಇರ್ತೇವೆ. ಇಂದು ಆ ಕಪ್ಪು ಚುಕ್ಕೆಯ ಮೇಲೆ ಗಮನ ಹರಿಸುವುದನ್ನು ಬಿಟ್ಟು ಬಿಡಬೇಕು. ನಾನು ನೀನು ಹೊಂದಿರುವಂತ ಆರೋಗ್ಯ, ಕುಟುಂಬ, ಉದ್ಯೋಗ, ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ, ಸ್ನೇಹಿತರು, ಇದೆಲ್ಲವನ್ನ ಆಶೀರ್ವಾದವನ್ನಾಗಿ ನಾವು ಎಣಿಸಿಕೊಂಡು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಮೂರನೆಯ ಒಂದು ಅಂಶ, ಬೇಡುವಿಕೆ ಇಲ್ಲದ ಶುದ್ಧ ಆರಾಧನೆ. ದೇವರ ಬಳಿ ಕೇವಲ ನಮ್ಮ ಅಗತ್ಯತೆಗಳಿಗಾಗಿ ನಾವು ಹೋಗ್ತೇವೆ ಹೊರತು ಆತನು ನಮಗೆ ಮಾಡಿರುವ ಒಳ್ಳೆಯ ಒಂದು ಕಾರ್ಯಗಳನ್ನ ಶುದ್ಧ ಮನಸ್ಸಿನಿಂದ ಆತನನ್ನ ಆರಾಧಿಸುವಂಥದ್ದು ನಿಜವಾದಂತ ಸಂತೋಷವನ್ನ ತರ್ತದೆ ಅನ್ನುವಂಥದ್ದನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಅಂದ್ರೆ ಬರೇ ನಮ್ಮ ಬೇಡಿಕೆಗಳನ್ನ ಹೊಂದಿಕೊಳ್ಳಲಿಕ್ಕೆ ನಾವು ಆತನ ಸನ್ನಿಧಾನದಲ್ಲಿ ಹೋಗ್ತೇವೆ, ಆದರೆ ಶುದ್ಧ ಮನಸ್ಸಿನಿಂದ ನಾವು ಯಾವತ್ತಾದ್ರೂ ದೇವರಿಗೆ ನಾವು ಆರಾಧನೆಯನ್ನ ಸಲ್ಲಿಸಿದ್ದೇವ? ಯಾವ ಒಂದು ಬೇಡಿಕೆ ಇಲ್ಲದೆ ದೇವರಿಗೆ ನಾವು ಆರಾಧನೆಯನ್ನ ಸಲ್ಲಿಸಬೇಕು. ಕೀರ್ತನೆ 118:24 ಈ ದಿನವೂ ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಒಬ್ಬ ತಂದೆಯ ಬಳಿ ಆತನ ಮಗು ಬಂದು ಆ ಚಾಕ್ಲೇಟ್ ಅಥವಾ ಆ ಆಟ ಸಾಮಾನುಗಳನ್ನ ಕೇಳಿದಾಗ ಕೇವಲ ತಂದೆಯನ್ನ ತಬ್ಬಿಕೊಂಡು ಅಪ್ಪ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೇನೆ ಎಂದು ಹೇಳಿದ್ರೆ ಆ ತಂದೆಗೆ ಎಷ್ಟೋ ಸಂತೋಷ ಆಗ್ತದೆ ಅಲ್ವಾ? ಇಂದು ಮುಂಜಾನೆ ನಾವು ಕೂಡ ದೇವರ ಬಳಿ ಅದೇ ಮಗುವಿನಂತೆ ಹೋಗೋಣ. ದೇವರೇ, ನನಗೆ ಇಂದು ಏನೂ ಬೇಡ, ನೀನು ಮಾತ್ರ ನನಗೆ ಸಾಕು. ನೀನು ನನ್ನ ಜೀವನದಲ್ಲಿ ಇಷ್ಟೆಲ್ಲ ಅದ್ಭುತಗಳನ್ನ ಮಾಡಿದ್ದೀಯಲ್ಲ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.